ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಹ್ಯಾಪಿ ನ್ಯೂ ಇಯರ್. ನಾನು ಹೊಸ ವರ್ಷದಿಂದ ವ್ಲಾಗೇ ಹಾಕಿರಲಿಲ್ಲ, ಸೊ ಅದಕ್ಕೆ ಇವತ್ತು ಅಪ್ಡೇಟ್ ಮಾಡ್ತಿದ್ದೀನಿ. ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಇಲ್ಲಿ ಬೆಳಗ್ಗೆನೇ ತಿಂಡಿ ಮಾಡ್ಕೋತಾ ಇದ್ದೀನಿ. ನಂದು ಚಪಾತಿ ರೌಂಡಿಗೆ ಬರೋಲ್ಲ, ಯಾಕೆಂದರೆ ನಾನು ಟ್ರಯಾಂಗಲ್ ಶೇಪ್ ಮಡಚಿ ಮಾಡ್ತಾರಲ್ಲ ಆ ಥರ ಮಾಡ್ತೀನಿ, ಉಬ್ಬುತ್ತೆ ಅಂತ. ಅದಕ್ಕೆ ಅದು ಹೆಂಗೆಂಗೋ ಆಗಿಬಿಡುತ್ತೆ ಶೇಪು. ಹಾಗೆ ಮಾಡಿದ್ರೆ ಸ್ವಲ್ಪ ನೋಡೋಂಗಿರುತ್ತೆ ಶೇಪು. ಅದಕ್ಕೆ ಎಗ್ ಬುರ್ಜಿನ ಮಾಡ್ಕೊಂಡಿದ್ದೆ. ಇಲ್ಲಿ ಪಾಪು ಹಾಡು ಹೇಳ್ತಾ ಇದ್ದಾಳೆ, ಅದನ್ನು ಮೈಕ್ ಅಂದ್ಕೊಂಡು ಹಾಡು ಹೇಳ್ತಾಳೆ. ಮಮ್ಮಿ ಏನೋ ನೋಡ್ಕೊಂಡು ಮಮ್ಮಿಯನ್ನು ಪಾಪಾ ಮೇರಿ ಪಾಪ ಹೇಳು. ಪಾಪಾ ಮೇರಿ ಪಾಪ ಚೆನ್ನಾಗಿದೆ ನೋಡಿ. ಚೌ ಚೌ. ಆಮೇಲೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಹಿಂಗೆ ಆಚೆ ಹೋಗಿ ಬರೋಣ, ಸ್ವಲ್ಪ ಮನೆಗೆ ಅದು ಇದು ತರಬೇಕಿತ್ತು. ಹಾಗೆ ನಮ್ಮಪ್ಪಂಗೆ ಎಲ್ಲ ಶೂ ಕೊಡಿಸ್ಬೇಕಿತ್ತು, ಅದಕ್ಕೆ ಬಂದಿದ್ವಿ. ಹಾಗೆ ಸ್ವಲ್ಪ ಫುಡ್ ಕೋರ್ಟ್ ಇತ್ತು ಇಲ್ಲಿ, ನೋಡೋಣ ಅಂತ ಹೋದೆ. ಬಟ್ ಏನು ಇದೆಲ್ಲ ಬರೀ ಪಾನಿಪುರಿ, ಗೋಬಿ ಮಂಚೂರಿ ಆ ಥರ ಇತ್ತು. ನನಗೆ ಯೂಶ್ವಲಿ ಸಂಜೆ ಮೇಲೆ ಅದಕ್ಕಿಂತ ಬೇರೆ ಥರ ಏನಾದರೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಇಡ್ಲಿ ಪಡ್ಡು ಆ ಥರದ್ದು. ಕಚ್ಚದ್ದು ನೋಡಿದ್ರಲ್ಲ, ಅಪ್ಪ ಮಗಳು ಚಾಕ್ಲೇಟ್ ತಿಂತಾ ಇದ್ದಾರೆ. ನಾವು MG ರೋಡಿಗೆ ಬಂದಿದ್ವಿ. ಇಲ್ಲಿಗೆ ಬಂದಾಗೆಲ್ಲ ಅದನ್ನು ಅಲ್ಲಿ ಪಾಪು ಕರ್ಕೊಂಬಂದಿದ್ರೆ ಹೋಗ್ತೀವಿ. ಆಬ್ವಿಯಸ್ಲಿ ಅವಳು ತಿಂತಾಳೆ ಚಾಕ್ಲೇಟ್ ಅದನ್ನೆಲ್ಲ, ಬಟ್ ಮೆಲ್ಟೆಡ್ ಕೊಡೋದ್ರಿಂದ ಚೆನ್ನಾಗೂ ಇರುತ್ತೆ. ಲೈಕ್ ನಾವು ಫ್ರೂಟ್ಸ್ ಮೇಲೆ ನಾವು ಯಾವ ಫ್ರೂಟ್ಸ್ ಹೇಳ್ತೀವಿ ಆ ಫ್ರೂಟ್ಸ್ಗೆ ಚಾಕ್ಲೇಟ್ ಹಾಕಿ ಕೊಡ್ತಾರೆ. ಅಷ್ಟು ತಿನ್ನಲ್ಲ ಅವಳು, ಒಂದು ಮ್ಯಾಕ್ಸಿಮಮ್ ಒಂದು 2 to 3 ಬೈಟ್ ತಿನ್ಬೋದಷ್ಟೇ. ಈ ಥರ ಬಂದಾಗೆಲ್ಲ ಅವಳು ತಿಂತಾಳೆ. ಆದಷ್ಟು ಡಾರ್ಕ್ ಚಾಕ್ಲೇಟ್ಗಿಂತ ಈ ವೈಟ್ ಚಾಕ್ಲೇಟ್ ಅಂತಾರಲ್ಲ ಅದನ್ನು ಪ್ರಿಫರ್ ಮಾಡಿ ಚೆನ್ನಾಗೇ ಬರುತ್ತೆ. ಸೊ ಇದು ಚಾಕೋಬೆರಿ ಅಂತ MG ರೋಡಲ್ಲಿ ಬರುತ್ತೆ. ಚೆನ್ನಾಗಿದೆ. ನನಗೆ ಇದೊಂದು ಸ್ಪಾಟ್ ಇಷ್ಟ. ನಮ್ಮ ಶಿವಮೊಗ್ಗದಲ್ಲಿ ಬೇರೆ ಥರ ಇತ್ತು, ಇಲ್ಲಿ ಅಂದರೆ ಇಲ್ಲಿ ಶಿವಮೊಗ್ಗಕ್ಕಿಂತ ಇಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದ್ರ ಟೇಸ್ಟು. ಆಮೇಲೆ ಪಾಪು ಮತ್ತು ನಮ್ಮಪ್ಪ ಮನೆಗೆ ಹೋದ್ರು. ನಾನು ದೀಪು ಇಬ್ಬರು ತವೀಸಾ ಅಂತ ಒಂದು ಪಬ್ ಇದೆ, ಪಬ್ ಕಮ್ ಬಾರ್ ರೆಸ್ಟೋರೆಂಟ್ ಆ ಥರ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಚಿಕ್ಕಮಂಗ್ಳೂರಲ್ಲಿ. ಇದೊಂದು ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗ್ಬೇಕಂತ. ಇಲ್ಲಿ ಮೇನ್ ಏನಂದರೆ ಟೂರಿಸ್ಟ್ ಅಟ್ರ್ಯಾಕ್ಷನ್ನು. ಬರೀ ಟೂರಿಸ್ಟ್ ಜಾಸ್ತಿ ಚಿಕ್ಕಮಂಗ್ಳೂರಿಗೆ, ನಿಮಗೆ ಗೊತ್ತಿದ್ದಂಗೆ. ಅದರಲ್ಲೂ ಈಗ ಚಳಿಗಾಲದಲ್ಲಿ ತುಂಬ ಜನ ಬರ್ತಾರೆ. ಸೊ ಏನೇ ಇದ್ರೂ ನಾವು 7:30ಗೆ ಹೋಗಿಬಿಡ್ಬೇಕು, ಇಲ್ಲಾಂದರೆ ನಮಗೆ ಟೇಬಲ್ ಸಿಗೋಲ್ಲ, ಏನೂ ಸಿಗೋಲ್ಲ. ಇದು ಆ್ಯಕ್ಚುಲಿ ನಾವು ಹೊರಗೆ ಕೂತಿರೋದು, ಒಳಗೆ ಮತ್ತು ಮೇಲ್ಗಡೆ ಫುಲ್ ಆಗಿಬಿಟ್ಟಿತ್ತು. 8 o'clockಗೆ ಹೋಗಿದ್ವಿ ನಾವು. ಆಮೇಲೆ ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ ನೋಡ್ಕೊಂಡು ಫೋಟೋಸ್ ತೊಗೊಂಡು ಪಿಜ್ಜಾ ಆರ್ಡ್ರ್ ಮಾಡಿದೆ. ಸಕ್ಕತ್ತಾಗಿತ್ತು ಪಿಜ್ಜಾ ಮಾತ್ರ. ಈ ಥರ ಪಿಜ್ಜಾ ನಾನು ನಿಜವಾಗ್ಲೂ ಎಲ್ಲೂ ತಿಂದಿರಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಅದ್ರದ್ದು ಆ್ಯಂಬಿಯನ್ಸ್ ನೋಡಿ, ಜನ ಬಂದುಬಿಟ್ರು, ಫುಲ್ ಆಗೋಯ್ತು. ನಾವು ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬಂದರೂ ನಮಗೆ ಟೇಬಲ್ ಸಿಗ್ತಾ ಇರಲಿಲ್ಲ. ನಾವು ಸ್ವಲ್ಪ ಪಿಜ್ಜಾ ಮತ್ತು ಸ್ಟಾರ್ಟರ್ಸು ಈ ಥರ ಆರ್ಡ್ರ್ ಮಾಡ್ಕೊಂಡಿದ್ವಿ. ಲೈಕ್ ಡಿನ್ನರು ಅಲ್ಲ, ಲೈಕ್ ಸ್ನ್ಯಾಕ್ಸು ಅಲ್ಲ, ಆ ಥರದಕ್ಕೆ ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಕೋಕ್ ತೊಗೊಂಡೆ. ಕೋಕಿಗೆ ನಿಂಬೆಹಣ್ಣೆಲ್ಲ ಹಿಂಡ್ಬಿಟ್ಟು ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಲೈಕ್ ಕೋಕೋ ಕೋಲಾನ ನಾನು ನಾರ್ಮಲ್ ಕೋಕ್ ಕೊಡಿ ಅಂತ ಹೇಳಿದೆ ಪಿಜ್ಜಾ ಜೊತೆ ತಿನ್ನೋಕ್ಕೆ. ಬಟ್ ಅದ್ರ ನಾನು ಪ್ರೈಸ್ ಎಲ್ಲ ನೋಡಿಲ್ಲ, ಏನು ಇಲ್ಲೆಲ್ಲ ಮ್ಯಾಕ್ಸಿಮಮ್ 50 or 70 ತನಕ ತೊಗೋಬೋದು ಅಂತ. ಬಟ್ ನಾವು ಬಿಲ್ ಬಂದಾಗ ನೋಡ್ತೀವಿ ಅರೌಂಡ್ 200 to 250 ಬರೀ ಕೋಕಿಗೆ ಆಗಿದೆ. ಸೊ ಈ ಥರ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಇದೆ. ನಾನು ಹೇಳ್ದಂಗೆ ಆಗಲೇ ಟೂರಿಸ್ಟ್ ಆಗಿರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿನೇ. ಬಟ್ ಆ್ಯಂಬಿಯನ್ಸ್ನ ಫೀಲ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಾವು ನಿಜವಾಗ್ಲೂ ಯಾವೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲೂ ಇಷ್ಟು ಚೆನ್ನಾಗಿರಲಿಲ್ಲ. ತವೀಸಾ ಅಂತ ಚೆನ್ನಾಗಿದೆ. ನೀವು ಚಿಕ್ಕಮಂಗ್ಳೂರಿಗೆ ಏನಾದರೂ ಟ್ರಿಪ್ಪಿಗೆ ಬಂದರೆ ಖಂಡಿತವಾಗ್ಲೂ ಈ ಒಂದು ರೆಸ್ಟೋರೆಂಟ್ನ ನಾನು
ಇದು ಮಾಡ್ತೀನಿ, ಸಜೆಸ್ಟ್ ಮಾಡ್ತೀನಿ, ಹೋಗಿ ಬನ್ನಿ. ಸೊ ಬರುವಾಗ ನಮ್ಮಮ್ಮ ಬಸ್ಸಿಗೆ ಬರ್ತಾಯಿದ್ರು ಶಿವಮೊಗ್ಗದಿಂದ ಚಿಕ್ಕಮಗಳೂರಿಗೆ. ಅವ್ರು ಟ್ರಿಪ್ಪಿಗೆ ಹೋಗಿದ್ರು, ಓಂ ಶಕ್ತಿ ಮಾಲೆ ಹಾಕಿದ್ರಲ್ಲ, ಸೊ ಟ್ರಿಪ್ಪಿಂದ ಏನೇನೋ ತೊಗೊಂಬಂದಿದ್ರು ಮೊಮ್ಮಗಳಿಗೆ, ಅವರಿಗೂ ಕರ್ಕೊಂಡು ಬಂದ್ವಿ. ಬಿತ್ತು 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 ಮುರಿದಾಕ್ತೀಯ, ಇವತ್ತೇ ಮುರಿದಾಕ್ತೀಯ ನೀನು. ಇಲ್ಲಿ ನೋಡು, ಗೊಂಬೆ ತಂದಿಲ್ಲ. ಆಯ್ತು, ಇಲ್ಲಿ ನೋಡು, ಇಲ್ಲಿ ಕೊಡ್ತೀನಿ ನೋಡು. ಏನು ಚುಪ್ಪರು ಬಿಚ್ಚು, ಎಲ್ಲ ಬಿಚ್ಚು. ಎಲ್ಲ ನೀನು ಇವತ್ತೇ ತೋರಿಸ್ತಿದ್ಯಲ್ಲಮ್ಮ, ದಿನ ಒಂದೊಂದು ಕೊಡ್ಬೇಕು ಅವಳಿಗೆ. ಬಿಚ್ಚಕ್ಕೆ ಬರಲ್ಲ ಪಪ್ಪು, ಅದು ಪಪ್ಪ ಹೆಂಗೆ ನೋಡು, ಹಂಗೆ ಇಸ್ಕೊ. ಬಿಚ್ಚಕ್ಕೆ ಬರಲ್ಲ ಅದು, ಬಿಚ್ಚಕ್ಕೆ ಬರಲ್ಲ. ಆಮೇಲೆ ಬಿಚ್ತೀನಿ ನೋಡು, ಪಾಪಡಿ ಅದು. ಅಪ್ಪ ಕೊಡೋದಕ್ಕಂದು ಇದೇನಪ್ಪ, ಬಾಲು ಯಾರು ತಂದಿದ್ದು? ನೀನು ಅಜ್ಜಿ ತಂದಿದ್ದು ಅನ್ಬೇಕು. ನೀನು ಇಟ್ಕೊತೀಯಾ? ಇಟ್ಕೋ. ಬಿಚ್ಚುನ ಎಲ್ಲ ಬಿಚ್ಚು. ಏನದು? ಇದೇನು ಪಪ್ಪ, ಇದೇನು ಪಪ್ಪ? ಹೂವ. ಇದು ಮತ್ತೆ ಅಜ್ಜಿಗೆ ಬಾಲಿ ಬಿಚ್ಕೊಡ್ಬೇಕು. ನೋಡಿದ್ರಲ್ಲ, ಇನ್ನೂ ಒಂದು ಬ್ಯಾಗ್ ಅಷ್ಟಿದೆ ಆಟ ಸಾಮಾನು ಹೊಸ ತಂದಿರೋದು. ನಾನೆಲ್ಲ ಕೊಡಬೇಡ ಅಂತ ಅದನ್ನೇ ಹೇಳಿದೆ. ಸೊ ಅವಳು ಏನು ಮಾಡ್ತಾಳೆ ಗೊತ್ತಾ, ಒಂದೇ ದಿವಸ ಎಲ್ಲ ನೋಡ್ತಾಳೆ, ಇಷ್ಟಪಡ್ತಾಳೆ. ಅದನ್ನು ನೆಕ್ಸ್ಟ್ ಡೇ ನೀವು ಅವಳಿಗೆ ಕೊಡಿ, ಅದನ್ನು ಅವಳು ಎಡಗೈಯಲ್ಲೂ ಮುಟ್ಟಲ್ಲ, ಆ ಥರ ಆಡ್ತಾಳೆ. ದಿನ ಎಲ್ಲಿಂದ ಹೊಸ ಹೊಸ ಆಟ ಸಾಮಾನು ತರೋದು ನನಗಂತೂ ಗೊತ್ತಿಲ್ಲ. ಸೊ ಒಂದು ಆಟ ಸಾಮಾನು 1-2 ದಿವಸ ಅಷ್ಟೇ, ಆಮೇಲೆ ಅದ್ರ ಮೇಲೆ ಮೂಡ್ ಹೋಗ್ಬಿಡುತ್ತೆ ಹಂಗೆ ಅವಳು. ಅದಕ್ಕೆ ನಾನು ಜಾಸ್ತಿ ತರೋಕ್ಕೆ ಹೋಗಲ್ಲ. ಆಮೇಲೆ ನ್ಯೂ ಇಯರ್ ಇತ್ತಲ್ವ, ನೆಕ್ಸ್ಟ್ ಡೇಸ್ ರಾತ್ರಿ ನಮ್ಮದೇನಿಲ್ಲ, ಸಿಂಪಲಾಗೆ ನ್ಯೂ ಇಯರ್ ಮಾಡ್ಕೊಂಡಿದ್ದು. ನನಗೆ ಆ್ಯಕ್ಚುಲಿ ಹೊರಗೆ ಹೋಗಬೇಕು, ನ್ಯೂ ಇಯರ್ ಮಾಡ್ಬೇಕಂತ ತುಂಬ ಇಷ್ಟ. ಒಂದು ಮದುವೆ ಆದಾಗಿಂದನೂ ಅಂದ್ಕೊಳ್ತಾ ಇದ್ದೀನಿ, ಹೋಗೋಕ್ಕೆ ಆಗಿಲ್ಲ. ಅದು ಯಾಕಂತ ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ ಹೋಗೋಕ್ಕೆ. ಬಟ್ ಪಾಪು ಇರ್ತಾಳಲ್ಲ, ಅವಳಿಗೆ ಬಿಟ್ಟು ಹೋಗೋಕ್ಕಾಗಲ್ಲ, ಅದೊಂದೇ ರೀಸನು. ಅದು ಯಾವಾಗ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ. ನೋಡೋಣ, ನೆಕ್ಸ್ಟ್ ಇಯರ್ ಆದರೂ ಹೊರಗೆ ಹೋಗ್ಬಿಟ್ಟು ನ್ಯೂ ಇಯರ್ ಅಂದರೆ ಲೈಕ್ ಈ ಪಬ್ಬು, ಈ ಡ್ಯಾನ್ಸು ಅದೆಲ್ಲ ಇರುತ್ತೆ ನೋಡಿ, ಆ ಥರ ಹೋಗ್ಬೇಕಂತ ನಂಗೆ ತುಂಬ ಇಷ್ಟ ಇದೆ. ನಾನು ಒಂದ್ಸಲಿನೂ ಹೋಗಿಲ್ಲ, ಬಟ್ ಆಗ್ತಾಯಿಲ್ಲ. ಈ ಸತಿ ಆದರೂ ಹೋಗೋಣ ಅಂದರೆ ಆಗಲಿಲ್ಲ. ಬಟ್ ಶಿವಮೊಗ್ಗದಲ್ಲಿದ್ದರೆ ಖಂಡಿತವಾಗ್ಲೂ ಹೋಗ್ತಾಯಿದ್ವಿ. ಇಲ್ಲಿ ಸ್ವಲ್ಪ ದೂರ ಹೋಗ್ಬೇಕು ರೆಸಾರ್ಟ್ಗಳಿಗೆ, ಅದಕ್ಕೆ ಬೇಡ ಅಂತ ಬಿಟ್ವಿ. ಇಲ್ಲಿ ನಾವು ಸಂಜೆಗೆ ಇದು ಮಾಡ್ಕೊಂಡಿದ್ವಿ, BBQ ಹಾಕ್ಕೊಂಡಿದ್ವಿ. ಚಳಿ ಆಗ್ತಾಯಿತ್ತು. ರಾತ್ರಿ ಇಲ್ಲ ಆಗಿದ ತಕ್ಷಣ ಚಳಿ ಅಲ್ವಾ, ಅದಕ್ಕೋಸ್ಕರ ನಮ್ಮಪ್ಪ ಶಿವಮೊಗ್ಗದಿಂದನೇ ಎಲ್ಲ ತೊಗೊಂಬಂದಿದ್ರು, ಸೌದೆ ಇದು ಎಲ್ಲ ತೊಗೊಂಬಂದಿದ್ರು. ನಾವು ಯಾರೂ ಇರಲಿಲ್ಲ ಮನೆ ಹತ್ರ ಅಂತ, ನಾವೇ ಮನೆ ಹತ್ರನೇ ಸ್ವಲ್ಪ ಕೆಂಡ ಎಲ್ಲ ಮಾಡಿಕೊಂಡು ಹಿಂಗೆ ಸೆಲೆಬ್ರೇಟ್ ಮಾಡಿದ್ವಿ. BBQ ಮಾಡ್ಕೊಂಡು ಸಖತ್ತಾಗಿತ್ತು. ರೆಡಿ 1 2 ಕಮಾನ್ ಅನ್ಪ. ಇನ್ನ ಹ್ಯಾಪಿ ನ್ಯೂ ಇಯರ್ ಆಗಿಲ್ಲ ಪಿ. ಆಯ್ತು ತಡಿ ನೋಡಿ, ಈಗ ಹ್ಯಾಪಿ ನ್ಯೂ ಇಯರ್ ಆಗಿಲ್ಲ. ತಡಿ, ಅದಾದ ತಕ್ಷಣ ಅಡ್ವರ್ಟೈಸ್ ಹೋದ ತಕ್ಷಣ ಕಟ್ ಮಾಡು, ಆಯ್ತಾ? ತಡಿ ಮಾಡ್ಲಿ ಬಿಡ್ರಿ, ಅದೇನು ಗೊತ್ತಾಗಲ್ಲ. ರೆಡಿ 1 2 ಕಮಾನ್ ಕಟ್ ಮಾಡು. ಕರಿ ಬಾ, ಕಟ್ ಮಾಡು. ಕಟ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ನ್ಯೂ ಇಯರ್. ಅಷ್ಟೋ ತನಕ 12 ಗಂಟೆ ತನಕ ಎದ್ದು ಗೈಸ್ ಏನೂ ಯೂಸ್ ಆಗಲಿಲ್ಲ. ಇನ್ನು 5 ನಿಮಿಷ ಇದೆ. ನಮ್ಮಪ್ಪ ಏನು ಮಾಡಿದ್ರು, ಹೋಗಿ ಪಾಪು ಕೇಕ್ ತೋರಿಸ್ಬಿಟ್ರು, ಫ್ರಿಜ್ಜಲ್ಲಿದ್ದಿತ್ತು. ಅವಳು ಬಿಡ್ತಾನೇ ಇಲ್ಲ ಕೇಕ್ ಕಟ್ ಮಾಡಬೇಕು ಅಂತ, ಸಿಕ್ಕಾಬಿಟ್ಟೆ ಅಳ್ತಿದ್ದಾಳೆ. ಸುಮ್ಮನೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ನಾವು ಇನ್ನೂ 5 ನಿಮಿಷ ಇತ್ತು, ಆವಾಗಲೇ ಕೇಕ್ ಕಟ್ ಮಾಡಿಬಿಟ್ವಿ. ಅಯ್ಯೋ ಏನಪ್ಪ, ಅವಳಿಗೆ ಕೇಕ್ ಕಟ್ ಮಾಡಬೇಕು ಅಂತ ಭಾರಿ ಆಸೆ. ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ಬೇಕು ಅಂತ ಎಲ್ಲ. ನೋಡಿ, ಇವಾಗ ಅವಳಿಗೆ ಬರ್ತಡೇ ಮಾಡಿದ್ರು ಗೊತ್ತಾಗುತ್ತೆ ಅನ್ನೋ ಥರ ಆಯಿತು. ಸೊ ನೆಕ್ಸ್ಟ್ ಇಯರ್ ಮಾಡಿದ್ರೆ ಚೆನ್ನಾಗಿ ಅವಳಿಗೆ ಗೊತ್ತಾಗುತ್ತೆ ಅನಿಸುತ್ತೆ.
ಈ ಥರ ಆಯಿತು ನಮ್ಮ ನ್ಯೂ ಇಯರ್ ಸಿಕ್ಕಾಪಟ್ಟೆ ಸಿಂಪಲ್ಲಾಗೆ. ನಿಮ್ಮದೆಲ್ಲ ಹೇಗಾಯಿತು ಅಂತ ಹೇಳಿ. ಹೊಸ ವರ್ಷಕ್ಕೆ ಹೊಸ ಸ್ಟಾಕ್ಸ್ನ ತರಿಸಿದ್ದೆ. ಇದು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದ್ರಿಂದ ಇನ್ನೂ ಒಂದು 4 ಪೀಸಸ್ ಉಳಿದಿದೆ ಅಷ್ಟೇ. ನನ್ನ ಹತ್ರ 8 ಪೀಸಸ್ ಇತ್ತು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಪ್ರೈಸ್ ಬಂದು ಇದಕ್ಕೆ ಜಸ್ಟ್ ನಾನು ಇದರಲ್ಲೆಲ್ಲ ಅನೌನ್ಸ್ ಮಾಡಿರೋದು 799 ರುಪೀಸು. ಬಟ್ ಈ ವಿಡಿಯೋ ನೋಡ್ಕೊಂಡು ನನ್ನ ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಮಾಡಿ ನೀವು ತೊಗೋತೀರಾ ಅಂತ ಅಂದರೆ ನಾನು ನಿಮಗೆ 100 ರುಪೀಸ್ ಆಫ್ ಮಾಡ್ತೀನಿ. ಜಸ್ಟ್ ನಿಮಗಿದು 699ಗೆ ಸಿಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಅಂತಲೇ ಹೇಳ್ಬೋದು. ಬೇಗನೆ ಬುಕ್ ಮಾಡ್ಕೊಳ್ಳಿ. ಲಾಸ್ಟ್ 4 ಪೀಸಸ್ ಉಳಿದಿದೆ. ಸೊ ಈ ವಿಡಿಯೋದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ 699ಗೆ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ 4 ಪೀಸಸ್ ಏನು ಹೋಗಿದೆ ಅವರಿಗೆಲ್ಲ ನಾನು 799ಗೆ ಕೊಟ್ಟಿರೋದು ವಿತ್ ಶಿಪ್ಪಿಂಗು 40 ರುಪೀಸು. ಬಟ್ ನಾನು ಕಮ್ಮಿ ಕೊಡ್ತಾಯಿದ್ದೀನಿ ನಿಮಗೆ. ಇದು ಇನ್ನೊಂದು ಡ್ರೆಸ್ಸು. ಇದು ನಾನು ತುಂಬಾ ಬಜೆಟ್ ಫ್ರೆಂಡಿಯಲ್ಲಿ ತೊಗೊಂಬಂದಿದ್ದೀನಿ ಗೈಸ್. ಇದು ಜಸ್ಟ್ ನಿಮಗೆ 550 ರುಪೀಸ್ಗೆ ಈ ಡ್ರೆಸ್ನ ಕೊಡ್ತಾಯಿದ್ದೀನಿ. ನೀವು ಡೈಲಿ ವೇರ್ ಮಾಡೋದಕ್ಕೆ ಕೇಳ್ತಾಯಿದ್ರಿ ಅಲ್ವಾ. ಇದು ಲೈಕ್ ನೀವು ನಾರ್ಮಲ್ ಟಾಪು ಮತ್ತು ಪ್ಯಾಂಟ್ ಹಾಕ್ಕೊಳ್ಳೋದ್ಕಿಂತ ಈ ಥರ ಕಫ್ತಾನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಕಡೆ ಕಫ್ತಾನ್ ಒಂದೊಂದು ಕಡೆ ನೈಟಿ ಥರ ಬರುತ್ತೆ. ಇದು ನೈಟಿ ಥರ ಅಲ್ಲ, ನಿಮಗೆ ಒಂದು ಕಾರ್ಡ್ ಸೆಟ್ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ಆಯಿತಾ. ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಿತ್ತು. ನಾನು ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾನು ಮತ್ತು ಎಲ್ಲರೂ ಇದಕ್ಕೆ ಹೋಗ್ತಾಯಿದ್ದೀವಿ. ಸಿರಿ ರೂಟ್ಸ್ ಅಂತ ಇದೆ ಇಲ್ಲಿ. ಲೈಕ್ ನೀವು ಚಿಕ್ಕಮಂಗ್ಳೂರು ಬಂದಿದ್ದರೆ ಅದು ಗೊತ್ತಿರುತ್ತೆ. ಅದು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಅಂತ ಅದೊಂದು ಸಾಕ್ಷಿ. ಎಲ್ಲರೂ ಒಂದು ಫೋಟೋ ತಗೊಂಡು ಹೋಗ್ತಾರೆ. ಯಾಕೆಂದರೆ ಅದು ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗ್ತೀರಾ ನೀವು ಬೇರೆ ಕಡೆಯಿಂದ ಅಂದರೆ ಇದೇ ಫಸ್ಟ್ ಸಿಗೋದು. ಅದಕ್ಕೆ ಎಲ್ಲರೂ ಇಲ್ಲೊಂದು ಸ್ಟಾಪ್ನ ಹಾಕ್ತಾರೆ. ಅದಕ್ಕೆ ನಾವು ನಮ್ಮ ಮನೆಗೆ ಒಂದು 8 ಕಿಲೋಮೀಟರ್ಸ್ ಏನೋ ಇತ್ತು. ಹೋಗಿ ಬರೋಣ, ಬಂದಾಗಿಂದ ಹೋಗೇ ಇಲ್ಲಲ್ಲ ಇದಕ್ಕೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಹೋಗೋಣ ಅಂತ. ಇದು ಸಿರಿ ನೇಚರ್ ರೂಟ್ಸ್ ಅಂತ ಕೆಫೆ. ಇದು ಆ್ಯಕ್ಚುಲಿ ಇವ್ರದ್ದು ರೆಸಾರ್ಟು ಇದೆ. ಬಟ್ ರೆಸಾರ್ಟ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ. 1 ಡೇಗೆ 18,000 to 20,000 ಇದೆ ಪರ್ ಕಪಲ್ಗೆ. ಬಟ್ ಅದೇ ಅಷ್ಟೊಂದೇನು ವರ್ತಿಲ್ಲ ಅನಿಸುತ್ತೆ. ಲೈಕ್ ಅದೇ ಗುಡ್ಡ ಬೆಟ್ಟದ ಮಧ್ಯೆ ಇರೋದು. ಆ ಥರ ಇಷ್ಟಪಡೋರಿಗೆ ಇಷ್ಟ ಆಗ್ಬೋದು. ಅದೇ ನಾನು ಸ್ವಲ್ಪ ಈ ಬೀಚ್ ಇರಬೇಕು, ನೀರಿರಬೇಕು, ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಆ ಥರ ಇಷ್ಟಪಡ್ತೀನಲ್ಲ. ಸೊ ಆ ಥರದವರಿಗೆ ನನಗಿವಾಗ ಚಿಕ್ಕಮಂಗ್ಳೂರಿಗೆ ಬಂದಾಗಿಂದ ಸೊ ನಮ್ಮ ಮನೆಯಿಂದ ಹೊರಗೆ ಬಂದರೂ ಗುಡ್ಡ ಕಾಣಿಸುತ್ತೆ ನಮಗೆ. ಇದೆಲ್ಲಾದರೂ ಹೋಗ್ಬೇಕಾದ್ರೂ ಅಷ್ಟೇ. ಮುಳ್ಳಯ್ಯನಗಿರಿ ಪೀಕ್ ಆಗಿರ್ಬೋದು, ಅದೆಲ್ಲ ಕಾಣಿಸ್ತಾನೆ ಇರುತ್ತೆ. ಚಳಿ ಇರುತ್ತೆ, ನೇಚರ್ ಮಧ್ಯೆನೇ ಇರ್ತೀವಲ್ಲ. ಸೊ ಇವಾಗ ನೇಚರ್ ಮಧ್ಯೆ ಇರೋಂಥ ರೆಸಾರ್ಟಿಗೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಸೊ ನಾವು ಇನ್ನು ವಿತಿನ್ ಈ ಮಂತಲ್ಲೇ ಹೊರಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಅದನ್ನೆಲ್ಲ ಹೇಳ್ತೀನಿ. ಬಟ್ ಲಾಸ್ಟ್ ಟೈಮ್ ನಾವು ಸಾಯಿರಾದ ಅಂತ ಒಂದು ಬೀಚ್ ರೆಸಾರ್ಟಿಗೆ ಹೋಗಿದ್ವಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತದು. ಅಲ್ಲಿಗೆ ಹೋಗೋಣ ಅಂತ ಇನ್ನೊಂದ್ಸಲಿ ಅನ್ನಿಸಿದೆ. ಬಟ್ ಮನೇಲಿ ಅಲ್ಲಿಗೆ ಮತ್ತೆ ಯಾಕೆ ಹೋಗೋದು, ಬೇರೆ ನೋಡು ಅಂತ ಹೇಳ್ತಿದ್ದಾರೆ. ಸೊ ಉಡುಪಿ ಕುಂದಾಪುರ ಕಡೆ ಒಳ್ಳೆ ರೆಸಾರ್ಟ್ ಇದ್ದರೆ ನನಗೆ ಸಜೆಸ್ಟ್ ಮಾಡಿ. ಬಟ್ ಬೀಚ್ ಇರಬೇಕು. ಬೀಚ್ ವಿತ್ ಬೀಚ್ ಏನಂತಾರೆ ಆ್ಯಕ್ಸಸ್ ಇರಬೇಕು. ನಮಗೆ ಪ್ರೈವೇಟ್ ಬೀಚ್ ಅಂತ ಇರಬೇಕು. ಆ ಥರ ಇದ್ದರೆ ನನಗೆ ಮೆಸೇಜ್ ಮಾಡಿ ಆಯಿತಾ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ಇಲ್ಲಿ ಸ್ವಲ್ಪ ಬೇಗ ಬಂದರೆ ಬೆಳಗ್ಗೆ ಫೋಟೋಶೂಟಿಗೂ ಅಲೋ ಮಾಡ್ತಾರೆ. ಅಂದರೆ ಅಲ್ಲಿ ಒಂದು ಸ್ಮಾಲ್ ಒಂದು ಇದು ಮಾಡಿದ್ದಾರೆ, ರಿವರ್ ಟೈಪು. ಅಲ್ಲಿ ಇದನ್ನು ಬಾತುಕೋಳಿ ಮತ್ತು ಫಿಶಸ್ಸು ಇದನ್ನೆಲ್ಲ ಬೋಟೆಲ್ಲ ಇಟ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಫೋಟೋಶೂಟು ಮಾಡ್ಕೋಬೋದಂತೆ. ಸೊ ಈ ಕಡೆ ಬಂದಾಗ ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಅಲ್ಲಿ ಈಗ ಹಾಟ್ ಚಾಕ್ಲೇಟ್ನ ಇದು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಅದಕ್ಕೆ ಅದೊಂದು ತೊಗೊಂಡೆ. ತುಂಬಾ ಚೆನ್ನಾಗಿತ್ತು ಹಾಟ್ ಚಾಕ್ಲೇಟು. ಅಲ್ಲಿ ಹೋದರೆ ಹಾಟ್ ಚಾಕ್ಲೇಟ್ನ ಟ್ರೈ ಮಾಡಿ. ಬಟ್ ಕಾಫಿ ಲವರ್ಸ್ ನಾವು ಕಾಫಿ ಟ್ರೈ ಮಾಡಲೇಬೇಕು ಅಂದರೆ ಟ್ರೈ ಮಾಡಿ. ಏನು ಅಷ್ಟೊಂದೇನು ಡಿಫ್ರೆಂಟಾಗಿ ಏನಿರಲಿಲ್ಲ. ಬಟ್ ಅಷ್ಟಕ್ಕೇ ನಮಗೆ ಇಷ್ಟು ಸಣ್ಣ ಲೋಟಕ್ಕೇ 50 ರುಪೀಸ್ ಚಾರ್ಜ್ ಮಾಡಿದ್ರು. ಅಂದರೆ ಟೂರಿಸ್ಟ್ ಗೊತ್ತಿರುತ್ತಲ್ಲ, ಅವ್ರು ಬಂದರೆ ಇಲ್ಲಿ ಚಿಕ್ಕಮಂಗ್ಳೂರು ಅಂದರೆ ಕಾಫಿ ಕುಡಿತಾರೆ ಅಂತ. ಸೊ ಇಲ್ಲಿ ಹಾಗೇ ಆಗೋದು. ಇದು ನಂದು ಒಂದು ಹಳೆಯ ಫೋಟೋ PUCಯಲ್ಲಿದ್ದು ಸಿಕ್ತು. ಅದಕ್ಕೆ ವೀಡಿಯೋ ಮಾಡ್ಕೊಂಡಿದ್ದೆ. ನೋಡಿ ಅವಾಗ ಎಷ್ಟು ತೆಳ್ಳಗಿದ್ದೆ, ಕೂದಲು ಉದ್ದಕ್ಕಿತ್ತು. ಆಮೇಲೆ ಅಂದರೆ ಅವಾಗ ನಾನು ಮೇ ಬಿ ಕಟ್ ಮಾಡಿಸಿದ್ದೆ, ಕಲರಿಂಗ್ ಮಾಡಿಸಿದ್ದೆ ನಾನು. PUC ಇದು ಫಸ್ಟ್ PUCನ ಸೆಕೆಂಡ್ PUCಯಲ್ಲಿ ಎತ್ನಿಕ್ ಡೇ ಇತ್ತು. ಆವಾಗ ಸ್ಯಾರಿ ಹಾಕಿದ್ದೆ. ಅದ್ರದ್ದೊಂದು ಸಣ್ಣ ಫೋಟೋ ಮಾಡಿಸಿಟ್ಟಿದ್ದೆ ನಾನು ದೀಪು ಬರ್ತಡೆಗೆ ಎಲ್ಲ ಕಡೆ ಹಾಕೋಕ್ಕೆ. ಅವಾಗ ನೋಡಿ ಡಾರ್ಕ್ ಸರ್ಕಲ್ಸ್ ಆಗಲಿ ಏನೂ ಇರಲಿಲ್ಲ ನನಗೆ. ಎಷ್ಟು ಚೆನ್ನಾಗಿತ್ತು. ನಾನೊಂದು ಲಿಪ್ ಬಾಮ್ ಬಿಟ್ಟರೆ ಲಿಪ್ಸ್ಟಿಕ್ಕು ಹಚ್ಚಿಲ್ಲ, ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ ಅಷ್ಟೇ. ಸೊ ಅವಾಗ ಒಂಥರ ಚೆನ್ನಾಗಿತ್ತು. ಇವಾಗ ಒಳ್ಳೆ ಡಾರ್ಕ್ ಸರ್ಕಲ್ಸ್ ಅಷ್ಟಾಗಿದೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾವ್ದಾದ್ರು ಡ್ರೆಸ್ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ, ಬೇಗ ಬುಕ್ ಮಾಡ್ಕೊಳ್ಳಿ. ಬಾಯ್.